ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗುರುವಾರದ ವ್ಲಾಗು. ಹಬ್ಬದ ಹಿಂದಿನ ದಿನ ನಾನು ಏನೆಲ್ಲ ತಯಾರಿ ಮಾಡಿಕೊಂಡೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ಒಂದು ಕಾಮಾಕ್ಷಿ ದೀಪನ ಪರ್ಚೇಸ್ ಮಾಡಿದ್ದೀನಿ. ಇವತ್ತು ಇದನ್ನು ತಗೊಂಡಿರೋದು ನನಗಂತೂ ತುಂಬಾ ಖುಷಿ ಆಯಿತು. ವೀಣಾ ಜೋಶಿ ಅಮ್ಮನವ್ರನ್ನ ವಿಡಿಯೋದಲ್ಲಿ ನೋಡಿದ್ದೆ. ಕಾಮಾಕ್ಷಿ ದೀಪನ ತಗೊಂಡ್ರೆ ಸೋಮವಾರ ತಗೋಬೇಕು ಅಥವಾ ಗುರುವಾರ ತಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ಗುರುವಾರನೇ ತಗೊಂಡಿದ್ದೀನಿ. ಹಾಗಾಗಿ ತುಂಬ ಖುಷಿಯಾಗಿದೆ. ಜೊತೆಗೆ ಒಂದು ಬೆಳ್ಳಿ ಕಾಯಿನ್ ಕೂಡ ತಗೊಂಡಿದ್ದೀನಿ. ಈ ಕಾಯಿನಲ್ಲಿ ಲಕ್ಷ್ಮೀ, ಸರಸ್ವತಿ, ಗಣೇಶನ ಫೋಟೋ ಇದೆ. ಅದೇ ರೀತಿ ಸ್ವಸ್ತಿಕ್ಕು, ಶ್ರೀ, ಓಂ ಅಂತ ಮಂತ್ರ ಬೀಜಾಕ್ಷರಗಳು ಇನ್ನೊಂದು ಕಡೆ ಇದೆ. ಆದರೂ ಈಗಿನ ಬೆಳ್ಳಿ ರೇಟಂತೂ ತುಂಬಾ ಜಾಸ್ತಿ ಆಗೋಗಿದೆ. ನನಗೆ ಮೊದಲು ಬೆಳ್ಳಿ ವಸ್ತುಗಳ ಮೇಲೆ ಅಷ್ಟು ಆಸೆ ಇರಲಿಲ್ಲ. ಬಟ್ ಈಗ ಕೆಲವರು ಇಡೋದನ್ನೆಲ್ಲ ನೋಡಿ ನನಗೂ ಕೂಡ ತುಂಬ ಆಸೆಯಾಗಿದೆ ಬೆಳ್ಳಿ ವಸ್ತುಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಫಸ್ಟ್ ಟೈಮ್ ಇದನ್ನು ತಗೊಂಡಿದ್ದೀನಿ. ನೋಡೋಣ, ಫ್ಯೂಚರಲ್ಲಿ ಆ ತಾಯಿ ಮಹಾಲಕ್ಷ್ಮಿ ಒಳ್ಳೇದು ಮಾಡ್ತಾ ಹೋದರೆ ತಗೋಬೇಕು ಅನ್ನೋ ಆಸೆನೂ ಕೂಡ ಇದೆ. ಇನ್ನು ಈ ಕಾಮಾಕ್ಷಿ ದೀಪದಲ್ಲಿ ಶುಭ ಲಾಭ ಅಂತ ಹೇಳಿ ಎಣಿಸ್ತಾರೆ. ಆ ಥರ ಎಣಿಸ್ತಾ ಹೋದರೆ ಅದು ಲಾಭದಲ್ಲೇ ಬಂದು ಕೊನೆಯಾಗುತ್ತೆ. ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಪ್ಲೇಟು, ದೀಪ, ಹಾಗೆ ಈ ಒಂದು ಕಾಯಿನಿಗೆ 12,000 ಪೇ ಮಾಡಿದ್ದೀನಿ. ಇನ್ನು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಪಾತ್ರೆನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ನಾನು ಸಂಕಲ್ಪನ ಹಬ್ಬ ನಾಳೆ ಅಂದರೆ ಹಿಂದಿನ ದಿವಸನೇ ಮಾಡ್ಕೊಳ್ತೀನಿ. ಯಾಕಂದರೆ ಹಬ್ಬದ ದಿನ ಸ್ವಲ್ಪ ಗಡಿಬಿಡಿನಲ್ಲಿರ್ತೀವಿ. ಸಮಾಧಾನವಾಗಿ ಕೂತ್ಕೊಂಡು ಇವತ್ತೇ ಸಂಕಲ್ಪನ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಅಕ್ಷತೆನ ತಗೊಂಡು ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಆ ತಾಯಿ ಹತ್ರ ಕೇಳಿಕೊಂಡು ಒಂದು ಬಟ್ಲಿಗೆ ಅದನ್ನು ಹಾಕಿ ದೇವ್ರ ಫೋಟೋ ಮುಂದೆನೇ ಇಟ್ಟಿರ್ತೀನಿ. ನಾಳೆ ಪೂಜೆ ಎಲ್ಲ ಮುಗಿದ್ಮೇಲೆ ಆ ಅಕ್ಷತೆನ ಕಳಸದ ಮೇಲೆ ಹಾಕ್ತೀನಿ. ನಾನೇನು ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನು ಮಾಡಲ್ಲ, ಸಿಂಪಲ್ಲಾಗೆ ಕಳಸನ ಪ್ರತಿಷ್ಠಾಪನೆ ಮಾಡ್ಕೋತೀನಿ. ನಾನು 3 ಇಯರ್ಸಿಂದ ಈ ರೀತಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಜಸ್ಟ್ ನಾವು ಮನೆ ದೇವರು ವಾರ ಮಾಡ್ತಿದ್ವಲ್ಲ ಅದೇ ರೀತಿಯೇ ಮಾಡ್ಕೊಳ್ತಿದ್ದೆ. ಈ 3 ಇಯರ್ಸಿಂದ ಈ ಥರ ಮಾಡ್ಕೋತಾ ಇದ್ದೀನಿ. ಇನ್ನು ಕಳಶಕ್ಕೆ ಇಡೋದಕ್ಕೆ ಕಾಯಿನೂ ಸಹ ಇವತ್ತೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನಿದಕ್ಕೆ ಅರಿಶಿಣ, ಸ್ವಲ್ಪ ಗಂಧದ ಪುಡಿ ಮತ್ತು ಒಂದು ಸ್ವಲ್ಪ ಜವಾದು ಪೌಡರ್ನ ಮಿಕ್ಸ್ ಮಾಡಿ ಹಚ್ಕೊಳ್ತಾ ಇದ್ದೀನಿ. ಕಾಯಿ ಪೂರ್ತಿ ನೀಟಾಗಿ ಹಚ್ಕೊಂಡು ಆ ಜುಟ್ಟಿಗೂ ಸಹ ಹಚ್ಕೊಳ್ತೀನಿ. ಆಮೇಲೆ ಒಂದು ಪೇಪರ್ನಲ್ಲಿ ಕಾಯಿಗೆ ಅಲಂಕಾರ ಮಾಡ್ತಾರಲ್ಲ ಬೊಟ್ಟಿಟ್ಟು, ಆ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದೆ. ಅದನ್ನು ಈ ಕಾಯಿ ಮೇಲಿಟ್ಟು ಅದ್ರ ಮೇಲೆ ಕುಂಕುಮನ ಹಚ್ಚಿ ಕಾಯಿನ ರೆಡಿ ಮಾಡಿ ಇಟ್ಕೊಂಡೆ. ನಂತರ ಇನ್ನು ಕಳಸಕ್ಕೆ ಕಟ್ತಕ್ಕಂಥ ಮಾಂಗಲ್ಯ ಅಂದರೆ ಅರಿಶಿಣದ ಕೊಂಬನ್ನ ಮಾಂಗಲ್ಯವಾಗಿ ಕಟ್ತೀನಿ. ಅದನ್ನು ಸಹ ಒಂದು 5 ಎಳೆ ದಾರ ಮಾಡಿಕೊಂಡು 3 ಗಂಟನ್ನು ಹಾಕಿ ಕಟ್ಟಿ ಎತ್ತಿಟ್ಕೊಂಡೆ. ಇನ್ನು ಕೈಗೆ ಕಟ್ಕೊಳ್ತಕ್ಕಂಥ ದಾರ ಇದಕ್ಕೆ 12 ಗಂಟನ್ನು ಹಾಕಿ 5 ಎಳೆ ದಾರನೇ ತೊಗೊಂಡಿದ್ದೀನಿ. ಅದಕ್ಕೆ 12 ಗಂಟನ್ನು ಹಾಕಿ ಹೂವನ್ನು ಸೇರಿಸಿ ಕಟ್ತಕ್ಕಂಥ ಗಂಟು 12 ಗಂಟಾಗಿರಬೇಕು. ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡೆ. ಇದಿಷ್ಟನ್ನು ಮಾತ್ರ ನಾನು ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾಳೆ ಬೆಳಿಗ್ಗೆನೇ ಎದ್ದು ಎಲ್ಲ ಆಗಲೇ ಮಾಡ್ಕೊಳ್ತೀನಿ. ಇನ್ನು ಮುಂದಕ್ಕೆ ನನ್ನ ಕೈಯಲ್ಲಿ ಆದರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಬೇಕು ಅನ್ನೋ ಆಸೆ ಇದೆ. ಮುಂದೆ ನೋಡೋಣ. ನನ್ನ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಎಷ್ಟೋ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ನ್ಯೂ ವ್ಯೂವರ್ಸ್ಗಳು, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆಯೇ
ಹೇಗೆ ಬಂದಿದೆ ವಿಡಿಯೋ ಅಂತ ಹೇಳಿ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.